PBI ಬಂತು ನೋಡಿ. ಸೊ ಇದು ಬಂದ್ಬಿಟ್ಟು ಫುಟ್ಬಾಲ್ ಕೋರ್ಟು. ಸೊ ಆಲ್ಮೋಸ್ಟ್ ತುಂಬ ದೊಡ್ಡದಾಗಿದೆ ಇದು. ಒಂದ್ಸತಿ ಆದ್ರೂ ಬರಲೇಬೇಕು, ತುಂಬಾ ಚೆನ್ನಾಗಿದೆ ಮಾತಾ. ಸೊ ಇವಾಗ ನಾವು ಈಶಾ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ ನೋಡಿ. Over 15,000 years ago, a being appeared in the upper regions of Himalayas. No one knew who he was. ಹಾಯ್ ಫ್ಯಾನ್ಸ್, ಹೆಂಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ಮತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಂದು UTR ಮ್ಯಾಚ್ ಇದೆ. ಅದು PBI ಅಕಾಡೆಮಿಯಲ್ಲಿರೋದು. ಇವಾಗ ನಾವು ಹೆಬ್ಬಾಳ್ ರೋಡ್ ಹತ್ರ ಇದ್ದೀವಿ ನೋಡಿ. ಸೊ ಇವತ್ತು ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇದೆ, ಮತ್ತು ಡೇ ಸ್ವಲ್ಪ ಡಲ್ ಆಗಿದೆ. ಇವಾಗ ನಮ್ಮಪ್ಪ ಗಾಡಿ ಓಡಿಸ್ತಿದ್ದಾರೆ ನೋಡಿ. ಹಾಯ್. ಇಲ್ಲಿ ಹಿಂದೆಗಡೆ ನಮ್ಮ ಅಮ್ಮ ಇದ್ದಾರೆ ನೋಡಿ. ಸೊ ನಂದು ಮ್ಯಾಚ್ ಇರೋದು 3 o'clock. ಇವಾಗ ಆ್ಯಕ್ಚುಲಿ 2 o'clock ಆಗಿಬಿಟ್ಟೈತೆ. 2:40ಗೆ ರಿಪೋರ್ಟಿಂಗ್ ಮಾಡಬೇಕು. ಇವಾಗ ನಾವು ಯಲಹಂಕ ಹೈವೇ ಹತ್ರ ಬಂದಿದ್ದೀವಿ. ಇಲ್ಲಿ ತುಂಬ ಟ್ರಾಫಿಕ್ ಇದೆ. ಈ ರೋಡಲ್ಲಿ ಇನ್ನು ಸ್ವಲ್ಪ ದೂರ ಹೋದರೆ ಜಕ್ಕೂರ್ ಏರ್ಪೋರ್ಟ್ ಅಂತ ಬರುತ್ತೆ. ಆಮೇಲೆ ಮುಂದೆ ಹೋದ್ಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುತ್ತೆ. ಸ್ವಲ್ಪ ದೂರ ಹೋದ್ರೆ ನೋಡಿ, ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಒಂದು ಜಕ್ಕೂರ್ ಏರ್ಪೋರ್ಟ್ ಬರುತ್ತೆ, ಆಯ್ತಾ? ಜಕ್ಕೂರ್ ಏರ್ಪೋರ್ಟ್ ಆದ್ಮೇಲೆ ನಿಮ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ. 2 ಏರ್ಪೋರ್ಟ್ ರೈಟ್ ಅಲ್ಲಿ ಬರುತ್ತೆ ನಿಮಗೆ. ಇದು ನೋಡಿ, ಫಸ್ಟ್ ಜಕ್ಕೂರು, ಆಮೇಲೆ ಜಕ್ಕೂರ್ ಇನ್ನೊಂದು ಸ್ವಲ್ಪ ಮುಂದೆ ಇದೆ ಅಷ್ಟೇ ಜಕ್ಕೂರ್ ಏರ್ಪೋರ್ಟ್. ಆಮೇಲೆ ಜಕ್ಕೂರ್ ಏರ್ಪೋರ್ಟ್ ಆದ್ಮೇಲೆ ನಿನಗೆ ಬರೋದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ರೈಟ್ ಅಲ್ಲಿ ಇದೆ ನೋಡಿ. ಸೊ ಇದೆ ಜಕ್ಕೂರ್ ಏರ್ಪೋರ್ಟ್. ಏರ್ಪೋರ್ಟ್ ಸ್ಟ್ರಿಪ್ ಅಲ್ಲ ನೋಡಿ, ಅಲ್ಲಿ ಸ್ವಲ್ಪ ಕಾಣುತ್ತೆ ನೋಡಿ. ಇದು ಬಂದ್ಬಿಟ್ಟು ಜಕ್ಕೂರ್ ಏರ್ಪೋರ್ಟ್. ಸೊ ಇಲ್ಲಿ ವೆರಿ ಚಿಕ್ಕದು. ಇಲ್ಲಿ ಜಕ್ಕೂರ್ ಏರ್ಪೋರ್ಟ್ ಬಂದ್ಬಿಟ್ಟು ಫ್ಲೈಯಿಂಗ್ ಸ್ಕೂಲ್ ಎಲ್ಲ ಇದೆ. ಸೊ ಜಕ್ಕೂರ್ ಏರ್ಪೋರ್ಟ್ ಅಲ್ಲಿ ಫ್ಲೈಯಿಂಗ್ ಸ್ಕೂಲ್ ಇದೆ. ಸೊ ನೋಡಿ ಇದೆಲ್ಲ ಕಾಣುತ್ತಲ್ಲ ನಿಮಗೆ, ಅಲ್ಲಿ ಕಾಣ್ಬೋದು ನೋಡಿ. ಅಲ್ಲೊಂದು ಏರ್ ಸ್ಟ್ರಿಪ್ ಇದೆ ನೋಡಿ. ಸೊ ಏರ್ ಸ್ಟ್ರಿಪ್ ದಟ್ಸ್ ಒಂದೇ ಏರ್ ಸ್ಟ್ರಿಪ್ ಇರೋದು. ಸೊ ಈಗ ನಾವು ಯಲಹಂಕ ಫ್ಲೈಓವರ್ ಮೇಲೆ ಇದ್ದೀವಿ. ಯಲಹಂಕ ಫ್ಲೈಓವರ್ ಆಯಿತು. ಈಗ ಮೇನ್ ನ್ಯಾಷನಲ್ ಹೈವೇ ಆ್ಯಕ್ಚುಲಿ ಅದು ಬಂದು ಯಲಹಂಕ ಟು ದೇವನಹಳ್ಳಿ ಹೋಗುವಂಥ ರೋಡಲ್ಲಿ ಇದ್ದೀವಿ. ಸೊ ಈಗ ಒಂದು ಜಕ್ಕೂರ್ ಏರ್ಪೋರ್ಟ್ ನೋಡ್ತೀವಲ್ಲ, ಸೊ ಮುಂದೆ ಇನ್ನೊಂದು ಡಿಫೆನ್ಸ್ ಏರ್ಪೋರ್ಟ್ ಒಂದು ಬರುತ್ತೆ, ಆಯ್ತಾ? ಇಲ್ಲಿ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಬರುತ್ತೆ ಡಿಫೆನ್ಸ್ ಏರ್ಪೋರ್ಟ್. ಆಮೇಲೆ ಅದಾದ್ಮೇಲೆ ಲೆಫ್ಟ್ ತೊಗೊಬೇಕು ನಾವು PBIಗೆ, ಆಯ್ತಾ? PBIಗೆ ಹೋಗ್ಬೇಕಾದ್ರೆ ಇನ್ನು ಅದಾದ್ಮೇಲೆ ಲೆಫ್ಟ್ ತೊಗೊಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ಬಿಟ್ಟು ಅದಕ್ಕಿಂತ ಮುಂದೆ ಇದೆ. ಸೊ ಇಲ್ಲೇ ಎಲ್ಲ ಬರುತ್ತೆ ನೋಡಿ, ಡಿಫೆನ್ಸ್ ಏರ್ಪೋರ್ಟ್, ಇಂಡಿಯನ್ ಏರ್ಫೋರ್ಸ್ದು ಏರ್ಪೋರ್ಟು. ಸೊ ಮೊದಲೆಲ್ಲ ಇಲ್ಲೆಲ್ಲ ಏರ್ ಶೋಸ್ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಇಲ್ಲಿ, ಆಯ್ತಾ? ಸೊ ಈ ನಡುವೆ ಅದು ನಡೆದಿಲ್ಲ, ಬಟ್ ನಂಗೆ ಅನ್ಸುತ್ತೆ ಕೊರೋನಾ ಟೈಮಲ್ಲೂ ಅದಕ್ಕೆ ಮುಂಚೆ ಏನೋ ನಡೆದಂಗಿದೆ ನೋಡಿ ಇಲ್ಲೇ. ಸೊ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಸೊ ಇದಿದೆ ನೋಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಡಿಫೆನ್ಸ್ ಏರ್ಪೋರ್ಟ್ ಇಂಡಿಯನ್ ಏರ್ಫೋರ್ಸ್ದು ನೋಡಿ. ಸೊ ಆಯ್ತಾ? ಸೊ ನೋಡಿ ಇಲ್ಲಿದೆ ನೋಡಿ, ಏರ್ಫೋರ್ಸ್ ಸ್ಟೇಷನ್ ಯಲಹಂಕ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಬಂದ್ಬಿಟ್ಟು ಇಂಡಿಯನ್ ಏರ್ಫೋರ್ಸ್ದು. ಸೊ ಎಲ್ಲ ನೋಡಿ, ಎಲ್ಲ ಬಾಬ್ಡ್ ವೈರ್ಸ್ ಅಲ್ಲೆಲ್ಲ ಫೆನ್ಸಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ವೆರಿ ಸೆಕ್ಯೂರ್ಡ್ ಏರಿಯಾ ಇದು, ಆಯಿತಾ? ಸೊ ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಬೇಕು PBIಗೆ. ಅಲ್ಲಿಂದ ಅದಾದ್ಮೇಲೆ ಇನ್ನು ಮುಂದೆ ಹೋದರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇರೋದು. ಸೊ ವಿ ವೋಂಟ್ ಬಿ ಕ್ರಾಸಿಂಗ್ ಬ್ಯಾಂಗ್ಳೂರ್ ಏರ್ಪೋರ್ಟ್, ಬಟ್ ವಿ ಹ್ಯಾವ್ ಕ್ರಾಸ್ 2 airports. ಒನ್ ಇಸ್ ಜಕ್ಕೂರ್ ಆ್ಯಂಡ್ ಅದರ್ ಒನ್ ಇಸ್ ಡಿಫೆನ್ಸ್ ಏರ್ಪೋರ್ಟ್, ಆಯಿತಾ? ಸೊ ಇಲ್ಲೇ ಮುಂದೆ ಎಲ್ಲ ಲೆಫ್ಟ್ ತೊಗೊಬೇಕು. ಸೊ ಆದಿತ್ಯ, ನೀನು ಡೈರೆಕ್ಷನ್ಸ್ ಹಾಕಿದ್ಯಲ್ಲ, ಮ್ಯಾಪ್ ಹಾಕಿದ್ಯಲ್ಲ? ಓಕೆ. ಇವಾಗ ನಾವು ಇನ್ನು ಸ್ವಲ್ಪ ಒಂದು 500 ಮೀಟರ್ಸ್ ಹೋದ್ಮೇಲೆ ಲೆಫ್ಟ್ ತಗೋಬೇಕು. ಅಲ್ಲಿಂದ ನಮ್ಮ PBI ಒಂದು ಹೋಗೋಕ್ಕೆ ಒಂದು 4.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ರೋಡ್ ಇದಲ್ವಾ, ಇಲ್ಲಿ ಲೆಫ್ಟ್ ತಗೋಬೇಕು ನಾವು. ಸೊ ಈ ಸೈಡ್ ಲೆಫ್ಟ್ ತಗೊಂಡ್ಮೇಲೆ ಒಂದು 4.2 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ನಾವು ಲೆಫ್ಟ್ ತಗೊಂಡಿದ್ದೀವಿ. ಇನ್ನೇ ಒಂದು 4.2 ಕಿಲೋಮೀಟರ್ಸ್ ಇದೆ. ಒಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಸೊ ಇಲ್ಲಿಂದ ಒಂದು 2 to 3 ಕಿಲೋಮೀಟರ್ಸ್ ಇದೆ. ಒಂದು 2.2 ಕಿಲೋಮೀಟರ್ಸ್ ಆದಮೇಲೆ ಲೆಫ್ಟ್ ತಗೋಬೇಕು. ಇವಾಗ
ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ಅದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೇ ನೋಡಿ ರೈಲ್ವೆ ಕ್ರಾಸಿಂಗ್ ಇದೆ. ಸೊ ಇವಾಗ ಹೋಗ್ಬೋದು, ತೋರಿಸ್ತೀನಿ ಒಂದೇ. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇದೆ ನೋಡಿ, ಫ್ಲೈಓವರ್ ಟೈಪ್ ಏನೋ ಮಾಡ್ತಾ ಇರ್ತದೆ. ಸೊ ಇದು ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ನೋಡಿ. ಸೊ ಇವಾಗ ನಾವು PBIಗೆ ರೀಚ್ ಆಗಿದ್ದೀವಿ. ಇದೊಂದು 2 ಮಿನಿಟ್ಸ್ ಬಂತು ನೋಡಿ. ಇಲ್ಲೇ ಇದು PBI ಬಂತು ನೋಡಿ. ಸೊ ಇದು ಬಂದ್ಬಿಟ್ಟು ಫುಟ್ಬಾಲ್ ಕೋರ್ಟು. ಸೊ ಆಲ್ಮೋಸ್ಟ್ ತುಂಬ ದೊಡ್ಡದಾಗಿದೆ ಇದು. ಇಲ್ಲೇ ಇದೆ. ಆಮೇಲೆ ಹಿಂದೆಗಡೆ ಒಂದು ಟೆನ್ನಿಸ್ ಕೋರ್ಟ್ಸ್ ಇದೆ ನೋಡಿ. ಇದು ಎಂಟ್ರೆನ್ಸ್ ಇದು. टेनिस मैचेस पार्किंग इधर करना, यहाँ पे पार्किंग नहीं है. ಇವಾಗ ನಾನು PBI ಅಕಾಡೆಮಿಗೆ ಬಂದಿದ್ದೀನಿ. ಇಲ್ಲಿ ಟೋಟಲಿ 5 ಕೋರ್ಟ್ಸ್ಗಳು ಇದ್ದಾವೆ. ಅಲ್ಲಿ ಬೇರೆ ಸೈಡಲ್ಲಿ ಒಂದು 2 ಕೋರ್ಟ್ಸ್ ಫಾರ್ ಅ ಪ್ರಾಕ್ಟೀಸ್ ಇದ್ದಾವೆ. ಮತ್ತು ಇವಾಗ ನಂದು ಕೋರ್ಟ್ ನಂಬರ್ 5 ಮ್ಯಾಚ್ ಇದೆ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಪ್ರೋಟೀನ್ದು ಎಲ್ಲ ಶಾಪ್ಗಳ ಥರ ಇದ್ದಾವೆ. ಇಲ್ಲಿ ಸ್ಕೋರ್ ಅಪ್ಡೇಟಿಂಗು ಇದು ಕೋರ್ಟ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಮತ್ತು ಇಲ್ಲಿ ಮೇಲ್ಗಡೆ ರೂಫ್ ಇದೆ, ಏನಾದರೂ ಮಳೆ ಬಂದ್ರೂ ಆಡ್ಬೋದು. ಇಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸಿಂಗ್ ಅಂತ. ಇಲ್ಲಿ ನಮಗೆ ವಾಲ್ ಕೂಡ ಇದೆ, ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಮ್ಯಾಚ್ ಸ್ಟಾರ್ಟ್ ಆಗಿದೆ, ಬನ್ನಿ. ಈಗ ಸ್ಟಾರ್ಟ್ ಮಾಡಿದ್ದಾನೆ. ಇಲ್ಲಿ 4 ಕೋರ್ಟ್ ಇದೆ, 5 ಕೋರ್ಟ್ ಇದೆ. ಅಪೋನೆಂಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ನಂದು ಮ್ಯಾಚ್ ಮುಗಿದಿದೆ, ನಾನು ವಿನ್ ಆಗಿದ್ದೀನಿ 6-4, 6-4. A few moments later. ಸೊ ಇವಾಗ ಮ್ಯಾಚ್ ಜಲ್ದಿನೇ ಮುಗಿದು, ಅದಕ್ಕೆ ಸ್ವಲ್ಪ ಟೈಮ್ ಇದೆ ಅಂತ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹೋಗ್ತಿದ್ದೀವಿ. ಇವಾಗ ನಾವು ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ಕಾರ್ ಪಾರ್ಕಿಂಗು. ನಾವು ಆ್ಯಕ್ಚುಲಿ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಇವತ್ತು ತುಂಬ ಜನ ಬಂದವರು. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಅಲ್ವಾ. ಹಾಂ, ಇಲ್ಲಿದೆ ನೋಡಿ, ಇರಿ ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ. ಇವಾಗ ಒಂದು 7 o'clock ಹತ್ರ ಒಂದು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅಲ್ಲಿ ನೋಡಿ.
ತುಂಬ ಚೆನ್ನಾಗಿದೆ. ನೀವು ಕೂಡ ಇಲ್ಲಿ ವಿಸಿಟ್ ಮಾಡಲೇಬೇಕು. ನೋಡಿ ಇಲ್ಲಿ ಈಶ ಸ್ಟ್ಯಾಚು ಇದೆ ನೋಡಿ ಅಲ್ಲಿ. ಇದು ಆ್ಯಕ್ಚುಲಿ ಲೈಟ್ ಇಲ್ಲ, ಕಾಣಿಸ್ತಾ ಇಲ್ಲ. ಅದು ಲೈಟ್ ಹಾಕ್ಮೇಲೆ ನಾವು ಆ ಸೈಡ್ ಯಾವಾಗ ಹೋಗ್ತೀವಿ ಅಲ್ಲಿ ನಿಮ್ಗೆ ತೋರಿಸ್ತೀವಿ ನೋಡಿ. ಇವಾಗ ಆಲ್ಮೋಸ್ಟ್ ಒಂದು 6:50 ಆಗಿದೆ. ಆಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ಲೈಟ್ಸ್ ಎಲ್ಲ ಹಾಕ್ತಾರೆ. ಆ್ಯಕ್ಚುಲಿ ನೀವು ಬರಬೇಕಂದ್ರೆ ಮಾರ್ನಿಂಗ್ಗಿಂತ ನೈಟ್ ಬರೋದೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ನಿಮಗೆ ಮಾರ್ನಿಂಗ್ ಬಂದರೆ ಸುಮ್ಮನೆ ನೀವು ಈಶಾ ಮಾತ್ರ ನೋಡ್ಕೊಂಡು ಹೋಗ್ತೀರಾ. ಅಂದರೆ ನೈಟ್ ಟೈಮ್ ಇಲ್ಲಾಂದರೆ ಈವ್ನಿಂಗ್ ಒಂದು 6 o'clock ಇಲ್ಲಾಂದ್ರೆ 6:30 ಇಲ್ಲಿ ಬಂದರೆ ನಿಮಗೆ ಲೈಟಿಂಗ್ ಕೂಡ ಸಿಗುತ್ತೆ ಮತ್ತು ಚೆನ್ನಾಗಿ ವ್ಯೂ ಕೂಡ ನೀವು ನೋಡ್ಬೋದು. ಸೊ ಇವಾಗ ನಮ್ಮಮ್ಮ ಹತ್ರ ಮಾತಾಡ್ತಿದ್ದೀನಿ ನೋಡಿ. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೈಟ್ ಟೈಮ್ ಬಂದರೆ ತುಂಬ ಲೈಟಿಂಗ್ಸ್ ಎಲ್ಲ ಇದೆ ಅಂತ ಹೇಳಿದ್ರು. ಹಾಗಂತ ನೈಟ್ ಟೈಮೇ ಬಂದಿದ್ದೀವಿ ನಾವೀಗ. ಈಗ ಇಲ್ಲೆಲ್ಲ ತುಂಬ ಕ್ರೌಡ್ ಇದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನೈಟ್ಸ್ ತುಂಬ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ತುಂಬ ಎಕ್ಸೈಟಿಂಗ್ ಇದೆ ನೋಡಿ. ಫುಲ್ ಚೆನ್ನಾಗಿದೆ ಇದು. ಒಂದು ಸತಿ ಆದರೂ ಬರಲೇಬೇಕು, ತುಂಬ ಚೆನ್ನಾಗಿದೆ ಮಾತಾ. ಸೊ ಇವಾಗ ನಾವು ಈಶಾ ಸ್ಟ್ಯಾಚು ಹತ್ರ ಹೋಗ್ತಿದ್ದೀವಿ ನೋಡಿ. ಸೊ ಎಲ್ಲ ನಾವು ಈಶಾಗೆ ಬಂದಿದ್ದೀವಿ ಈಗ. ಸೊ ಆದಿತ್ಯದ ಮ್ಯಾಚ್ ಎಲ್ಲ ಮುಗೀತು, ಅಂದರೆ ಸ್ವಲ್ಪ ಟೈಮ್ ಉಳಿತಲ್ಲ. ಸೊ ನಾವು ಹಂಗೆ ಸ್ವಲ್ಪ ಟೈಮ್ ಇದ್ದ ಕಾರಣ ಇಲ್ಲಿ ಈಶಾ ಅರೌಂಡ್ 50 to 60 kilometers ಇತ್ತು PBIಯಿಂದ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಅರೌಂಡ್ 7 o'clock ಆಗಿದೆ. 7:20ಗೆಲ್ಲ ಲೈಟ್ ಹಾಕ್ತಾರಂತೆ. ಸೊ ಲೈಟ್ ಹಾಕಿದ್ಮೇಲೆ ಚೆನ್ನಾಗಿರಬೇಕು ನನ್ನ ಪ್ರಕಾರ. ಓಕೆ, ಸೊ ಓವರ್ ಟು ಆದಿತ್ಯ. ದಯವಿಟ್ಟು ಪ್ರದರ್ಶನದ ವೇಳೆ ಎದ್ದು ನಿಲ್ಲಬೇಡಿ. ವೀಕ್ಷಣಾ ಪ್ರದೇಶದಲ್ಲೇ ಕುಳಿತುಕೊಳ್ಳಿ. Kindly avoid standing during the show and please be seated at the seating area. Please avoid using your mobile phone or ಬರ್ತಿದೆ ನೋಡಿ. ಅಲ್ಲಿ ಫೋನ್ ಹತ್ರ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡಿ. ಸೊ ಇವಾಗ ಮ್ಯೂಸಿಕ್ ಕೂಡ Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. They transmitted the profound science of yoga in its full depth and dimension. He expounded 112 methods of attainment, offering his disciples
access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, the soul audio, reveling in ecstatic states, said, I want to have what you have. Show me the way. ಆದಿಯೋಗಿ ದಿವ್ಯ ದರ್ಶನವು ಎಲ್ಲಾ ದಿನಗಳಲ್ಲೂ ಇರುತ್ತದೆ. ಹೊರಡುವ ಮುಂಚೆ ಯೋಗೇಶ್ವರ ಲಿಂಗ ಮಂಟಪದಲ್ಲಿ ನೀವು ವಿಭೂತಿ ಪ್ರಸಾದ ಮತ್ತು ಆರತಿಯನ್ನು ಸ್ವೀಕರಿಸಬಹುದು. ಆದಿಯೋಗಿ ದಿವ್ಯ ದರ್ಶನ will happen on all days. You can receive vibhuti prasadam and arati at Yogeshwara Linga before you leave. ಸೊ ಓಕೆ ಗೈಸ್, ಇವತ್ತಿನ ಟ್ರಿಪ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ಲೇಯರ್ ಆದಿತ್ಯ. ಸೊ ಆದಿತ್ಯ ಮದರು ಬರ್ತಾರಂತೆ. ಇದು ನೋಡಿದ ಮೇಲೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋಗೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.